ಎಳೆಯರ ರಾಮಾಯಣದ ಅಧ್ಯಾಯ ಕೈಗೆಟುಕದ ಚಿಂಕೆ ತಂದೊಡ್ಡಿತು ಚಿಂತೆ. ಉಪ ಅಧ್ಯಾಯ ಜಟಾಯುವಿನ ಹೋರಾಟ. ರಾವಣನು ಸೀತೆಯನ್ನು ಎಳೆದೊಯ್ಯುವಾಗ ಅವಳಿಗೆ ದೊಡ್ಡ ಗೃಧ್ರ ರಾಜ ಕಾಣಿಸಿದ. ಆ ಪಕ್ಷಿ ಜಟಾಯು ಎಂದು ಸೀತೆಗೆ ಗೊತ್ತಾಯಿತು. ಜಟಾಯುವು ಪಕ್ಷಿರಾಜ, ದಶರಥನ ಗೆಳೆಯ. ಶ್ರೀರಾಮ ಲಕ್ಷ್ಮಣರು ಈ ಅರಣ್ಯಕ್ಕೆ ಬಂದಾಗ ತನ್ನ ಸಹಾಯದ ಭರವಸೆಯನ್ನು ಅವರಿಗೆ ನೀಡಿದ್ದನು. ಜಟಾಯುವನ್ನು ಕಂಡು ಸೀತೆಗೆ ಸಮಾಧಾನವಾಯಿತು. ಅವಳು ಗಟ್ಟಿಯಾಗಿ, ಅಪ್ಪ ಜಟಾಯು, ನನ್ನ ಈ ದುರವಸ್ಥೆಯನ್ನು ನೋಡು. ಶ್ರೀರಾಮ ಲಕ್ಷ್ಮಣರು ಪರ್ಣಕುಟಿಯಲ್ಲಿ ಇಲ್ಲದಿರುವಾಗ ಈ ರಾವಣನನ್ನು ಬಲಾತ್ಕಾರವಾಗಿ ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ ಎಂದು ಕೂಗಿಕೊಂಡಳು. ಜಟಾಯುವಿಗೆ ಆ ಕೂಗು ಕೇಳಿಸಿತು. ತನ್ನ ಪ್ರಿಯ ಮಿತ್ರನ ಪ್ರೀತಿಯ ಸೊಸೆಗೆ ಒದಗಿರುವ ದುರ್ದಶೆಯಿಂದ ಅವನಿಗೆ ದುಃಖವಾಯಿತು. ತಾನು ಮುದುಕನಾದರೂ ಹಿಂಜರಿಯದೆ ರಾವಣನನ್ನು ಅಡ್ಡಗಟ್ಟಿದ. ರಾವಣ, ನಿನಗೆ ಕೊನೆಗಾಲ ಬಂದಿದೆ ಎಂದು ಕಾಣುತ್ತದೆ. ಇಲ್ಲದಿದ್ದರೆ ನೀನು ದುಷ್ಟ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ. ಪರಸ್ತ್ರೀಯನ್ನು ಅಪಹರಿಸುವುದು ಅಧರ್ಮ. ಸೀತೆಯನ್ನು ಪರ್ಣಕುಟಿಯಲ್ಲೇ ಬಿಟ್ಟು ನೀನು ಲಂಕೆಗೆ ಹಿಂದಿರುಗು ಎಂದನು. ರಾವಣನು ಪಕ್ಷಿರಾಜನ ಮಾತಿಗೆ ಬೆಲೆ ಕೊಡದೆ ರಥವನ್ನು ಮುಂದುವರೆಸಿದನು. ಜಟಾಯುವಿಗೆ ಕೋಪ ಬಂದು ರಥವನ್ನು ತಡೆಗಟ್ಟಿದನು. ಅವನದು ಬಹುದೊಡ್ಡ ಶರೀರ, ರೆಕ್ಕೆಗಳು ಸಮುದ್ರದ ಅಲೆಗಳಂತೆ ವಿಶಾಲವಾಗಿದ್ದವು. ಜಟಾಯುವು ತನ್ನ ರೆಕ್ಕೆಗಳಿಂದ ರಥವನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟ. ತನ್ನ ಉದ್ದವಾದ ಉಗುರುಗಳಿಂದಲೂ ಭರ್ಚಿಯಂತೆ ಚೂಪಾದ ಕೊಕ್ಕಿನಿಂದಲೂ ರಾವಣನಿಗೆ ಘಾಸಿ ಮಾಡಲಾರಂಭಿಸಿದ. ಪಟಪಟನ ರೆಕ್ಕೆಗಳನ್ನು ಬಡಿಯುತ್ತಾ ರಾವಣನ 10 ತಲೆಗಳಿಗೂ ಪೆಟ್ಟು ಕೊಟ್ಟ. ಜಟಾಯು ಮುದುಕನಾದರೂ ಅವನ ಶಕ್ತಿ ಕಮ್ಮಿ ಇರಲಿಲ್ಲ. ಅವನ ಏಟುಗಳನ್ನು ತಡೆದುಕೊಳ್ಳುವುದಕ್ಕೆ ರಾವಣನಿಗೆ ಸಾಧ್ಯವಾಗಲಿಲ್ಲ. ಆಗ ಅವನು ಕತ್ತಿ ಹಿಡಿದು ಜಟಾಯುವಿನೊಡನೆ ಯುದ್ಧ ಆರಂಭಿಸಿದ. ರಾವಣ ಜಟಾಯುವಿಗಿಂತ ಕಿರಿಯ, ಅಲ್ಲದೆ ಅವನ ಬಳಿ ಹಲವಾರು ಅಸ್ತ್ರಗಳಿದ್ದವು. ಜೊತೆಗೆ ಅವುಗಳನ್ನು ಉಪಯೋಗಿಸಲು 20 ಕೈಗಳಿದ್ದವು. ಇಚ್ಛೆ ಬಂದ ವೇಷವನ್ನು ಧರಿಸಬಲ್ಲ ಮಾಯಾಶಕ್ತಿ ಇತ್ತು. ಆದರೆ ಪಾಪ ಜಟಾಯು ಹಣ್ಣು ಮುದುಕ. ಕೊಕ್ಕು ಮತ್ತು ಉಗುರುಗಳೇ ಅವನ ಆಯುಧ. ಆದರೂ ಜಟಾಯು ಹಿಂದೆಗೆಯಲಿಲ್ಲ. ತಾನು ಅಸಹಾಯಕನೆಂದುಕೊಂಡು ಸುಮ್ಮನೆ ಕೂಡಲಿಲ್ಲ. ತನ್ನ ಕೈಲಾದಷ್ಟು ಪ್ರಯತ್ನ ಮಾಡಿ ರಾವಣನನ್ನು ಸದೆಬಡಿಯಲಾರಂಭಿಸಿದ. ಜಟಾಯುವು ಸರ್ರನ ಮೇಲೆ ಹಾರಿ ರಾವಣನನ್ನು ಮುತ್ತಿಬಿಟ್ಟ. ಕೊಕ್ಕುಗಳಿಂದ ಅವನ ಮುಖ ಕುಕ್ಕಿದ. ಉಗುರುಗಳಿಂದ ರಾವಣನ ದೇಹವನ್ನು ಕೆತ್ತಿದ. ರಾವಣನು ತನ್ನ ಅಸ್ತ್ರಗಳನ್ನು ಕೈಯಲ್ಲಿ ತೆಗೆದುಕೊಳ್ಳುವ ವೇಳೆಗೆ ಅವನ ಕೈಕಾಲುಗಳನ್ನು ಘಾಸಿ ಬಳಸಿದ್ದ. ರಾವಣನಿಗೆ ಜಟಾಯುವನ ಪೆಟ್ಟು ಸಹಿಸಲು ಸಾಧ್ಯವಾಗಲಿಲ್ಲ. ಅವನು ಮಹಾ ಕೋಪಗೊಂಡು ಕತ್ತಿಯನ್ನು ತೆಗೆದು ಜಟಾಯುವಿನ ಮೇಲೆ ಬೀಸಿದ. ಈಟಿಯಿಂದ ತೆವಿದ. ಜೊತೆಗೆ ಬಾಣಗಳನ್ನು ಬಿಟ್ಟ. ಜಟಾಯುವನ ಮೈಯಿಂದ ಧಾರಾಕಾರವಾಗಿ ರಕ್ತ ಸುರಿಯಿತು. ಆದರೂ ಛಲ ಬಿಡದೆ ರಾವಣನ ಜೊತೆಗೆ ಅದ್ಭುತವಾಗಿ ಸೆಣಸಿದನು. ಜಟಾಯು ಮತ್ತು ರಾವಣರು ಯುದ್ಧ ಮಾಡುತ್ತಿದ್ದಾಗ ಇಡೀ ಕಾಡೇ ನಡುಗುತ್ತಿರುವಂತೆ ತೋರಿತು. ಅರಣ್ಯದಲ್ಲಿದ್ದ ಪ್ರಾಣಿಗಳೆಲ್ಲ ದೂರ ಓಡಿ ಹೋದವು. ಮರದ ಮೇಲೆ ಕುಳಿತಿದ್ದ ಪಕ್ಷಿಗಳು ರಿವ್ವನೆ ಹಾರಿ ಹೋದವು. ಅವುಗಳ ಕಲಕಲ ಧ್ವನಿಯಿಂದ ಆಕಾಶ ತುಂಬಿ ಹೋಯಿತು. ರಾವಣನು ತನ್ನ ಕತ್ತಿಯಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟ. ಗೃಧ್ರ ರಾಜನು ಧಪ್ಪೆಂದು ನೆಲದ ಮೇಲೆ ಬಿದ್ದ. ಇನ್ನು ಅವನಿಂದ ಸೆಣಸುವುದು ಸಾಧ್ಯವಾಗಲಿಲ್ಲ. ಶರೀರದಿಂದ ರಕ್ತವು ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ಅವನು, ರಾವಣ, ಈ ನಿನ್ನ ಗೆಲುವು ತಾತ್ಕಾಲಿಕ. ಅಧರ್ಮಕ್ಕೆ ಎಂದೂ ಜಯ ದೊರಕುವುದಿಲ್ಲ. ಶ್ರೀರಾಮನು ಬಂದು ನಿನ್ನನ್ನು ಕೊಲ್ಲುತ್ತಾನೆ, ಇದು ಖಂಡಿತ ಎಂದು ಹೇಳಿದನು. ಆದರೆ ರಾವಣನು ಅವನ ಮಾತಿಗೆ ಕಿವಿಕೊಡದೆ ಸೀತೆಯನ್ನು ಎಳೆದುಕೊಂಡು ಲಂಕೆಯ ಕಡೆಗೆ ಪ್ರಯಾಣ ಮಾಡಿದ. ಸೀತೆಗೆ ಇದ್ದ ಕೊನೆಯ ಆಸೆಯೂ ತೊರೆದು ಹೋಯಿತು. ಅವಳು ತನ್ನ ದುರ್ದೈವವನ್ನು ಹಳೆಯುತ್ತಾ ಲಕ್ಷ್ಮಣನ ಬುದ್ಧಿ ಮಾತನ್ನು ಕೇಳದಿದ್ದುದಕ್ಕಾಗಿ ತನ್ನನ್ನೇ ನಿಂದಿಸಿಕೊಳ್ಳುತ್ತಾ ಗಟ್ಟಿಯಾಗಿ ಅತ್ತಳು. ರಾವಣನ ರಥವು ಆಕಾಶದ ಮೇಲೆ ಹೋಗುತ್ತಿದ್ದಾಗ ಕೆಳಗಡೆ ಒಂದು ಪರ್ವತವನ್ನು ಸೀತೆ ನೋಡಿದಳು. ಅಲ್ಲಿ ಹಲವಾರು ವಾನರರು ಕುಳಿತಿದ್ದರು. ತನಗೆ ಅವರಿಂದ ಏನಾದರೂ ಸಹಾಯ ಒದಗಬಹುದೆಂದು ಅವಳಿಗನ್ನಿಸಿತು. ತಾನು ಧರಿಸಿದ ಆಭರಣಗಳನ್ನು ಕಳಚಿದಳು. ತನ್ನ ಉತ್ತರೀಯದೆಲೆಗಳನ್ನು ಕಟ್ಟಿ ಕೆಳಗೆ ಹಾಕಿದಳು. ಆ ಪರ್ವತ ಋಷ್ಯಮುಖ ಪರ್ವತ. ಆ ಪರ್ವತದಲ್ಲಿ ಸುಗ್ರೀವ ಎಂಬ ಕಪಿರಾಜನು ಅವನ ಅನುಯಾಯಿಗಳು ಕುಳಿತಿದ್ದರು. ಸೀತೆಯು ಬಿಸಾಕಿದ ಆಭರಣಗಳ ಗಂಟು ವಾನರರ ಸಮೀಪಕ್ಕೆ ಬಂದು ಬಿತ್ತು. ವಾನರರು ಅದನ್ನು ಕಂಡು ಆಶ್ಚರ್ಯಗೊಂಡರು. ತಲೆ ಎತ್ತಿ ಮೇಲೆ ನೋಡಿದರು. ಆಕಾಶ ಮಾರ್ಗದಲ್ಲಿ ವಿಮಾನವೊಂದು ಹೋಗುತ್ತಿತ್ತು. ಅದರೊಬ್ಬ ರಾಕ್ಷಸ ಕುಳಿತಿದ್ದ. ಹೆಂಗಸೊಬ್ಬಳು ಅಳುತ್ತ ದೈನ್ಯದಿಂದ ಅವರ ಕಡೆಗೆ ನೋಡುತ್ತಿದ್ದಳು. ಹಾ ರಾಮ, ಹಾ ಲಕ್ಷ್ಮಣ ಎಂದು ಆರ್ತಧ್ವನಿಯಿಂದ ಕೂಗುತ್ತಿದ್ದಳು. ವಾನರರಿಗೆ ಏನು ಮಾಡಬೇಕೋ ತೋಚದಂತಾಯಿತು. ನಂತರ, ಇರಲಿ, ಇದು ನಮ್ಮ ಬಳಿ ಇಟ್ಟುಕೊಳ್ಳೋಣ. ಆ ಹೆಂಗಸು ಅಳುತ್ತಿದ್ದುದನ್ನು ನೋಡಿದರೆ ಈಕೆಯನ್ನು ರಾಕ್ಷಸನು ಬಲಾತ್ಕಾರವಾಗಿ ಕರೆದುಕೊಂಡು ಹೋದಂತಿದೆ. ಯಾರಾದರೂ ಹುಡುಕಿಕೊಂಡು ಬಂದರೆ ಈ ಆಭರಣಗಳನ್ನು ಕೊಡೋಣ ಎಂದುಕೊಂಡರು. ರಾವಣನು ಸೀತೆಯನ್ನು ಲಂಕೆಗೆ ಒಯ್ದನು. ಲಂಕೆ ಬಹಳ ಶ್ರೀಮಂತವಾದ ದೇಶ. ಎತ್ತ ನೋಡಿದರೂ ವಜ್ರ ವೈಢೂರ್ಯಗಳ ರಾಶಿ. ರಾವಣನ ಅರಮನೆ ಇಂದ್ರ ಸೌಧದಂತೆ ಇತ್ತು. ಬಿಸಿಲುಗಾಲಕ್ಕೆ ಒಂದು, ಮಳೆಗಾಲಕ್ಕೆ ಮತ್ತೊಂದು, ಚಳಿಗಾಲಕ್ಕೆ ಮತ್ತೊಂದು, ಈಗ ಅನೇಕ ಅರಮನೆಗಳಿದ್ದವು.
ರಾವಣನು ಸೀತೆಗೆ ತನ್ನ ಸಮಸ್ತ ಐಶ್ವರ್ಯವನ್ನು ತೋರಿಸಿದನು. ಕುಬೇರನಿಗೆ ಸಮನಾದ ಶ್ರೀಮಂತ ತಾನು, ಆದ್ದರಿಂದ ಸೀತೆ ತನಗೆ ಖಂಡಿತ ಒಲಿಯುವಳು ಎಂದು ಅವನು ಭಾವಿಸಿದ್ದ. ನಾನು ಹಿಂದೆ ಅನೇಕ ಯುದ್ಧಗಳಲ್ಲಿ ದೇವತೆಗಳನ್ನು ಸಹ ಸೋಲಿಸಿದ್ದೇನೆ. ದೇವಾನುದೇವತೆಗಳು ನನಗೆ ಹೆದರುತ್ತಾರೆ. ಇಡೀ ವಿಶ್ವದಲ್ಲಿ ನನ್ನಂಥ ಶ್ರೀಮಂತರೇ ಮತ್ತೊಬ್ಬರಿಲ್ಲ. ನನ್ನಷ್ಟು ಪರಾಕ್ರಮಿ ಈ ಲೋಕದಲ್ಲಿ ಮತ್ತೊಬ್ಬ ಹುಟ್ಟಿಲ್ಲ. ಆದ್ದರಿಂದ ನೀನು ನನ್ನನ್ನು ವರಿಸು, ಸುಖವಾಗಿ ಇರು ಎಂದ. ಸೀತೆಗೆ ಅವನೊಡನೆ ಮಾತನಾಡಲು ಅಸಹ್ಯವಾಯಿತು. ಅವನ ಮುಖವನ್ನು ನೋಡುವುದೇ ಪಾಪ ಎನ್ನಿಸಿತು. ರಾವಣ ಮತ್ತು ಅವನ ಶ್ರೀಮಂತಿಕೆ ಒಂದು ಹುಲ್ಲು ಕಡ್ಡಿಗೆ ಸಮಾನ ಎನ್ನುವಂತೆ ಅವಳು ತನ್ನ ಎದುರಿಗೆ ಒಂದು ಹುಲ್ಲು ಕಡ್ಡಿಯನ್ನಿಟ್ಟುಕೊಂಡಳು. ಆ ಹುಲ್ಲು ಕಡ್ಡಿಯ ರಾವಣ ಎನ್ನುವಂತೆ ಅದನ್ನೇ ಧಿಕ್ಕರಿಸಿ ನೋಡುತ್ತಾ, ಎಲ್ಲೋ ರಾಕ್ಷಸಾಧಮ, ಎಷ್ಟು ವಿಧವಾಗಿ ಹೇಳಿದರೂ ನಿನಗೆ ನನ್ನ ಮಾತುಗಳು ಅರ್ಥವಾಗುತ್ತಿಲ್ಲ ಎಂದು ಕಾಣುತ್ತದೆ. ನಿನ್ನ ಸಾಮ್ರಾಜ್ಯ ಬಹಳ ದೊಡ್ಡದಿರಬಹುದು, ನೀನು ಅತ್ಯಂತ ಪರಾಕ್ರಮಿಯೇ ಇರಬಹುದು, ಕುಬೇರನಷ್ಟೇ ಶ್ರೀಮಂತನೂ ಆಗಿರಬಹುದು. ಆದರೆ ನಾನು ಇದಾವುದಕ್ಕೂ ಮರಳಾಗುವಳಲ್ಲ. ನಾನು ಮದುವೆಯಾದ ಹೆಂಗಸು. ಶ್ರೀರಾಮಚಂದ್ರ ನನ್ನ ಪತಿ, ಆತನೇ ನನ್ನ ದೇವರು. ಅವನನ್ನು ಬಿಟ್ಟು ಬೇರೆಯವರನ್ನು ನಾನು ಕಣ್ಣೆತ್ತಿಯೂ ನೋಡಲಾರೆ. ರಾವಣ, ಪತಿವ್ರತೆಯನ್ನು ಪರೀಕ್ಷಿಸುವುದು ಸರಿಯಲ್ಲ. ಆದ್ದರಿಂದ ನಿನಗೆ ಒಳ್ಳೆಯದಾಗದು. ಶ್ರೀರಾಮನನ್ನು ಸಾಮಾನ್ಯನೆಂದು ಭಾವಿಸಬೇಡ. ಅವನ ಪರಾಕ್ರಮ ನಿನಗೆ ತಿಳಿಯದು. ಅವನು ಒಂದು ಹುಲ್ಲು ಕಡ್ಡಿಯನ್ನು ಮಂತ್ರಿಸಿ ಪ್ರಯೋಗಿಸಿದರೂ ಸಾಕು, ನಿನ್ನ ಇಡೀ ಲಂಕಾನಗರವೇ ಸುಟ್ಟು ಬೂದಿಯಾಗುತ್ತದೆ. ಶ್ರೀರಾಮನ ಕೋಪವನ್ನು ನೀನರಿಯೆ. ನಿನ್ನ ಕೃತ್ಯದಿಂದ ನಿನ್ನ ರಾಜ್ಯಕ್ಕೆ ಅಪಾರ ಹಾನಿಯನ್ನು ತಂದುಕೊಂಡಿರುವೆ. ಶ್ರೀರಾಮನು ಲಕ್ಷ್ಮಣನೊಡನೆ ಬಂದು ನಿನ್ನನ್ನೂ ನಿನ್ನ ಸೈನಿಕರನ್ನು ತರಿದು ಹಾಕುವನು. ನಿನ್ನ ಪತ್ನಿಯರು, ಸೈನಿಕರ ಪತ್ನಿಯರು ವಿಧವೆಯರಾಗುವರು. ಇಡೀ ಲಂಕೆಯಲ್ಲಿ ಒಬ್ಬ ಗಂಡಸೂ ಇರುವುದಿಲ್ಲ, ಬರೀ ವಿಧವೆಯರೇ ಉಳಿದುಕೊಳ್ಳುವರು. ಲಂಕೆಯ ತುಂಬ ರಾಕ್ಷಸರ ರುಂಡಗಳೇ ಕಾಣುತ್ತವೆ. ರಕ್ತದ ಹೊಳೆ ಹರಿಯುತ್ತದೆ. ಹಗಲಿನಲ್ಲಿಯೇ ತೋಳಗಳು, ನರಿಗಳು ಗುಂಪು ಗುಂಪಾಗಿ ಬಂದು ಓಳಿಡುತ್ತವೆ. ಇಂಥ ಭಯಾನಕ ಸನ್ನಿವೇಶ ಉಂಟಾಗುತ್ತದೆ. ಈಗಲೂ ನನ್ನ ಮಾತು ಕೇಳು. ಮರ್ಯಾದೆಯಿಂದ ನನ್ನನ್ನು ಪರ್ಣಕುಟಿಗೆ ಕರೆದುಕೊಂಡು ಹೋಗು. ಶ್ರೀರಾಮನ ಬಳಿ ಕ್ಷಮೆ ಕೋರಿಕೊ. ದಯಾಮಯನಾದ ನನ್ನ ಪತಿ ನಿನ್ನನ್ನು ಕ್ಷಮಿಸುತ್ತಾನೆ, ನೀನು ಬದುಕಿಕೊಳ್ಳುತ್ತೀಯೇ ಎಂದಳು. ಸೀತೆಯ ಮಾತುಗಳನ್ನು ಕೇಳಿ ರಾವಣನು ಕೋಪದಿಂದ ಕಟಕಟನೆ ಹಲ್ಲು ಕಡಿಯುತ್ತಾ ತನ್ನ ಸುತ್ತಲೂ ಇದ್ದ ರಾಕ್ಷಸೆಯರನ್ನು ಕರೆದು, ನನ್ನನ್ನು ಮದುವೆಯಾಗೆಂದರೆ ಏನೇನೋ ಉಪದೇಶ ಮಾಡುತ್ತಿದ್ದಾಳೆ. ಇವಳನ್ನು ಈಗಲೇ ಅಶೋಕವನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವಳನ್ನು ಬಂಧಿಸಿಡಿ. ಹೇಗಾದರೂ ಸರಿ, ಇವಳು ನನಗೆ ಒಲಿಯುವಂತೆ ಮಾಡಿ. ಇನ್ನು 12 ತಿಂಗಳಲ್ಲಿ ನನ್ನನ್ನು ವರಿಸಿದ್ದರೆ ಇವಳನ್ನು ಕಾಡಾನೆಯ ಕಾಲಿನಲ್ಲಿ ತುಳಿಸಿಬಿಡುತ್ತೇನೆ ಎಂದು ಹೇಳಿದನು. ರಾಕ್ಷಸಿಯರು ಸೀತಾದೇವಿಯನ್ನು ಅಶೋಕವನಕ್ಕೆ ಎಳೆದುಕೊಂಡು ಹೋದರು. ಅಶೋಕವನ ಒಂದು ಸುಂದರವಾದ ತೋಟ. ರಾಕ್ಷಸಿಯರು ಸೀತೆಯನ್ನು ಆ ತೋಟದಲ್ಲಿಟ್ಟರು. ಅವಳು ಅಲ್ಲಿಂದ ಹೊರಗೆ ಹೋಗದಂತೆ ಕಾವಲಿದ್ದರು. ರಾವಣನನ್ನು ವರಿಸು ಎಂದು ಹಗಲು ರಾತ್ರಿಯೂ ಪೀಡಿಸುತ್ತಿದ್ದರು. ಅನೇಕ ರೀತಿಯ ಹಿಂಸೆಗಳನ್ನು ಕೊಟ್ಟರು. ಆದರೆ ಸೀತಾದೇವಿ ಮಾತ್ರ ನಿಶ್ಚಳಲಾಗಿದ್ದಳು. ರಾಕ್ಷಸಿಯರ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ತನ್ನ ಪತಿ ಎಂದಾದರೂ ಇಲ್ಲಿಗೆ ಬಂದೇ ಬರುತ್ತಾನೆ, ಈ ರಾಕ್ಷಸನನ್ನು ಕೊಂದು ತನ್ನನ್ನು ಬಿಡಿಸಿಕೊಂಡು ಹೋಗುತ್ತಾನೆ ಎಂದು ದೃಢವಾಗಿ ನಂಬಿದ್ದಳು.